ನೆಚ್ಚಿನ ನಾಯಕನಿಗೆ ದೊರೆತ ಉಡುಗೊರೆ. ಊರೇ ಹೆತ್ತ ಮಗ, ಹೆಮ್ಮೆಯ ನಾಯಕನಿಗೆ ದೊರೆತ ಉಡುಗೊರೆ. ನಿಂದು ಎಂಥ ತ್ಯಾಗ, ಇವರ ಕಾರ್ಯ ಮೆಚ್ಚಿ ಸದಸ್ಯರುಗಳು ನೀಡಿದ ಉಡುಗೊರೆ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ವೀಕ್ಷಕರೇ, ನಾವುಗಳು ಬೆಳ್ಳಿ ಗದೆಯನ್ನ ಉಡುಗೊರೆಯಾಗಿ ನೀಡಿರೋದನ್ನ ನೋಡಿರ್ತೇವೆ, ಕೇಳು ಇರ್ತೇವೆ. ಆದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳೆಲ್ಲ ಸೇರಿ ನೆಚ್ಚಿನ ನಾಯಕನಿಗೆ ಬೆಳ್ಳಿಯ ಕಿರೀಟವನ್ನು ಉಡುಗೊರೆಯಾಗಿ ನೀಡಿರುವುದು ಅಪರೂಪ ಅಂತಲೇ ಹೇಳಬಹುದು. ಪುಣ್ಯಾತ್ಮ ಪುಣ್ಯಾತ್ಮ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್.ವಿ. ರಮೇಶ್ ಅವರ ಕಾರ್ಯ ಮೆಚ್ಚಿ ಪಂಚಾಯಿತಿ ಎಲ್ಲಾ ಸದಸ್ಯರುಗಳು ಸೇರಿ ಬೆಳ್ಳಿ ಕಿರೀಟದ ಉಡುಗೊರೆ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಎಸ್.ಪಿ. ರಮೇಶ್ ಅವರು ಉಸ್ಕೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾದಾಗಿನಿಂದ ಗ್ರಾಮ ಪಂಚಾಯಿತಿ ಚಿತ್ರಣವೇ ಬದಲಾಗಿದೆ ಅಂದ್ರೆ ತಪ್ಪಾಗಲಾರದು. ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರುಗಳೇ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ಕೆಲಸ ಮಾಡಿ ಈಗೂ ಅಭಿವೃದ್ಧಿ ಮಾಡಬಹುದಾ ಎನ್ನುವಷ್ಟರ ಮಟ್ಟಿಗೆ ಸಮಾಜ ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿದ್ದಾರೆ. ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಆಯ್ಕೆಯಾದ ಎಸ್.ಪಿ. ರಮೇಶ್ ಅವರು ಈ ರೀತಿಯೂ ಅಭಿವೃದ್ಧಿ ಮಾಡ್ತಾರೆ ಎಂಬ ನಂಬಿಕೆ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಭವಿಷ್ಯ ಮೂಡಿರಲಿಲ್ಲ ಅನ್ಸುತ್ತೆ. ಏಕೆಂದ್ರೆ 16 ವರ್ಷಗಳ ಹಿಂದೆ ಯಾವುದೇ ಅಭಿವೃದ್ಧಿಯಾಗದೆ ಇದ್ದಂತಹ ಗ್ರಾಮ ಪಂಚಾಯಿತಿ ಇವರ ಅಧಿಕಾರಾವಧಿಯಲ್ಲಿ ಆಗುತ್ತಾ ಎಂಬ ನಿರೀಕ್ಷೆಯಲ್ಲಿ ಇದ್ದಂತಹ ಜನರಿಗೆ ನಿರೀಕ್ಷೆ ತಲೆಕೆಳಕಾಗಿದೆ. ಕೇವಲ 3-4 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದುತ್ತೆ ಎನ್ನುವ ಕಲ್ಪನೆಯೂ ಸಹ ಆ ಭಾಗದ ಜನ ಕಂಡಿರಲಿಲ್ಲ. ಕೊರೋನಾ ಸಂದರ್ಭದಲ್ಲಿ ಮಾಡಿದ ಸೇವೆ ಜನ ಮರ್ತಿಲ್ಲ. ಆ ಭಾಗದ ಜನ ನಿರೀಕ್ಷೆಯೇ ಮಾಡದ ನೂತನ ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡಿ ಸರ್ಕಾರದ ಸೌಲಭ್ಯಗಳನ್ನ ಒಂದೇ ಸೂರಿನಡಿ ನೀಡುವ ಮೂಲಕ ಆ ಭಾಗದ ನಿವಾಸಿಗಳ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ಮಾಡ್ತಾರೆ ರಮೇಶ್ ಅವರು ಅನ್ನೋದನ್ನ ಜನ ಊಹೆನೂ ಮಾಡಿರಲಿಲ್ಲ. ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ, ಯಾವುದೇ ಹಣವನ್ನ ಗುಳುಂ ಮಾಡದೆ ತನ್ನಲ್ಲಿರುವ ಹಣವನ್ನೇ ಖರ್ಚು ಮಾಡಿ ಅಭಿವೃದ್ಧಿ ಅಂದ್ರೆ ಈಗಿರಬೇಕು ಎಂದು ತೋರಿಸುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂದ್ರೆ ಭವಿಷ್ಯ ಇವರೊಬ್ಬರೇ ಇರಬೇಕು ಅನ್ಸುತ್ತೆ. ಸರ್ ನಮಸ್ತೆ, ನನ್ನ ಹೆಸರು ಸುಧಾ ಅಂತ, ಉಸ್ಕೂರು ಗ್ರಾಮ ಪಂಚಾಯತಿ ಮೆಂಬರ್. ಸರ್ ಇವತ್ತಿಗೆ ನಮ್ಮ ನೂತನ ಪಂಚಾಯತಿ ಓಪನ್ ಆಗಿ 1 ತಿಂಗಳಾಯ್ತು ಸರ್. ತಿಂಗಳು ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ ಮಾತಾಡಿದ್ರು. ಅದಕ್ಕೋಸ್ಕರ ನಾವು ಇವತ್ತು ಪೂಜೆ ಇಟ್ಕೊಂಡಿದೀವಿ. ಜೊತೆಗೆ ಪ್ರತಿಯೊಬ್ಬರಿಗೂ ಎಲ್ಲ 22 ಜನ ಮೆಂಬರ್ಗೂ ಕೂಡ ಬೆಂಬಲ ಕೊಡ್ತಾರೆ ಅವರು. ಅದಕ್ಕೋಸ್ಕರ ನಮ್ಮ ಖುಷಿಯಿಂದ ಇದೇ ರೀತಿ ಅವರು ಬೆಂಬಲ ಎಲ್ಲರಿಗೂ ಕೊಟ್ಕೊಂಡು ಇನ್ನೂ ಎತ್ತರವಾಗಿ ಬೆಳಿಲಿ ಅನ್ನೋ ಖುಷಿಯಿಂದ ನಾವು ಇವತ್ತು ಬೆಳ್ಳಿ ಕಿರೀಟ ಕೊಟ್ಬಿಟ್ಟು ಸನ್ಮಾನ ಮಾಡಿದ್ವಿ. ಸರ್ ಹೊಸದಾಗಿ ನೂತನ ಪಂಚಾಯತಿ ಕಟ್ಟಿದ್ದಾರೆ. ಮತ್ತಳ್ಳಿಗೆ ಮತ್ತೆ ಉಸ್ಕೂರ್ಗೆ ಆರೋಗ್ಯ ಉಪಕೇಂದ್ರ ತಗೊಂಡ್ಕೊಟ್ಟಿದ್ದಾರೆ. ಮನಸಂದ್ರ ಕ್ರಾಸ್ ಅಲ್ಲಿ ಹೈಟೆಕ್ ಅಂಗನವಾಡಿನ ನಿರ್ಮಿಸಿದ್ದಾರೆ. ಪ್ರತಿಯೊಬ್ರು ಮೆಂಬರ್, ಯಾವುದೇ ಮೆಂಬರ್ ಏನೇ ಅವರಲ್ಲಿ ಸಮಸ್ಯೆಗಳಿದ್ರೆ ಬೇಗನೆ ಪರಿಹರಿಸ್ಕೊಡ್ತಾರೆ. ಮತ್ತೆ ಅದನ್ನ ಎತ್ತರವಾಗಿ ಬೆಳಿಲಿ ಅಂತಾನೆ ಹೇಳಿ ಉಸ್ಕೂರಲ್ಲಿ ನೂತನವಾಗಿ ಕಲ್ಯಾಣಿನ ನಿರ್ಮಿಸಿದ್ದಾರೆ. ಮತ್ತೆ ನಾಡಪ್ರಭು ಕೆಂಪೇಗೌಡರನ್ನ ಸ್ಥಾಪನೆ ಮಾಡಕ್ಕೆ ಅವರ ಸಹಕಾರನೂ ಇತ್ತು, ಅದನ್ನು ಮಾಡಿದೀವಿ. ಇನ್ನು ಹೇಳೋದಕ್ಕೆ ಆಗದ ಸರ್, ಅಷ್ಟೊಂದು ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಸರ್ ನಮಗೆ. ಮಹಿಳಾ ಸಂಘಗಳಿಗಾಗಲಿ ವಿಕಲಚೇತನರಿಗಾಗಲಿ ಮೊದಲ ಆದ್ಯತೆ ನೀಡುವ ಮೂಲಕ ಅವರ ಶ್ರೇಯೋಭಿವೃದ್ಧಿಗೆ ಕಾರಣರಾಗಿದ್ದಾರೆ ಎಸ್.ಪಿ. ರಮೇಶ್ ಅವರು. ಹದಿನೇಳು ಜನ ಸದಸ್ಯರು ಸೇರಿ ಇವತ್ತು ರಮೇಶ್ ಅಣ್ಣನವರಿಗೆ ವರ್ಷದ ಮೇಲೆ 1 ತಿಂಗಳಾಗಿತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ. ಆ ವಿಚಾರವಾಗಿ ನಾವು ಇವತ್ತು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಬೇಕಂತ ಹೇಳಿ ಅವರಿಗೆ ಬೆಳ್ಳಿ ಕಿರೀಟ ನೀಡಿ ಉಸ್ಕೂರು ಗ್ರಾಮ ಪಂಚಾಯತಿಯ ಮಣಿಮುಕುಟ ಎಂಬ ಬಿರುದನ್ನು ಪಂಚಾಯತಿ ಸದಸ್ಯರೆಲ್ಲ ಸೇರಿ ಒಪ್ಪಿಗೆಯಿಂದ ನೀಡಿರ್ತೇವೆ. ಅವ್ರು ನೀಡಿರುವಂತ ಬೆಂಬಲ ನಮ್ಗೆ 1-2 ಅಲ್ಲ, ಸುಮಾರಿದೆ. ಹೇಳ್ತಾ ಹೋದ್ರೆ ನಮ್ಗೆ ಲಿಸ್ಟ್ ಮಾಡ್ಬೇಕಾಗುತ್ತೆ. ಜನ ಯಾವುದೇ ಸಮಸ್ಯೆ ಅಂತ ಬಂದ್ರೆ ಕೂಡ್ಲೆ ಬಗೆಹರಿಸಿ ಕೊಡ್ತಾರೆ. ಕೆಲವರು ದುಡ್ಡು ಮಾಡೋದಕ್ಕೆ ಅಧಿಕಾರಕ್ಕೆ ಬಂದ್ರೆ ಎಸ್.ಪಿ. ರಮೇಶ್ ಅವರು ತನ್ನಲ್ಲಿರುವ ಹಣವನ್ನೇ ಕೆಲವೊಂದು ಸಂದರ್ಭದಲ್ಲಿ ಖರ್ಚು ಮಾಡಿ ವ್ಯಾಪ್ತಿಯ ಅಭಿವೃದ್ಧಿ ಮಾಡ್ತಾ ಇರೋ ಅಧ್ಯಕ್ಷ ಅಂದ್ರೆ ಇವರೇ ಅನ್ಸುತ್ತೆ. ಇಂಥ ಅಧ್ಯಕ್ಷರು ಹಿಂದೆ ಯಾವ ಪಂಚಾಯತಿಗೂ ಸಿಕ್ಕಿಲ್ಲ, ನಮ್ಮ ಪಂಚಾಯತಿಗೂ ಕೂಡ ಸಿಕ್ಕಿಲ್ಲ. ಇವಾಗ ಸಿಕ್ಕಿದ್ರೆ ಮುಂದೆ ಸಿಕ್ತಾರೋ ಗೊತ್ತಿಲ್ಲ, ಸಿಗೋದು ಇಲ್ಲ ಬಿಡಿ, ಅದಂತೂ ಪಕ್ಕ. ಯಾಕಂದ್ರೆ ಅವ್ರು ಮಾಡಿದಂತ ಕೆಲಸಗಳು, ಅವ್ರು ಕೊಟ್ಟಿರೋಂಥ ಬೆಂಬಲಗಳು ನಮ್ಗೆ ಎಣ್ಸಕ್ಕೂ ಆಗಲ್ಲ, ಹೇಳಕ್ಕೂ ಹೋಗಲ್ಲ, ಅಷ್ಟಿದೆ. ಈ ತರ ಇಷ್ಟು ಮಟ್ಟಿಗೆ ಹೈಟೆಕ್ ದೊಡ್ಡ ಪಂಚಾಯತಿ ಕಟ್ಟಿದ್ದಾರೆ ಅಂದ್ರೆ ನೀವೆಲ್ಲಾದ್ರೂ ನೋಡಿದ್ದೀರಾ ಸರ್? ದಾಸನಪುರ ಹೋಬಳಿಲಿ ಆದ್ರೂ ಈ ತರ ಹೈಟೆಕ್ ಪಂಚಾಯತಿ ನೋಡಿದ್ದೀರಾ? ಅದ ಕಾರಣ ನಮ್ಮ ಅಧ್ಯಕ್ಷರು.
ಇಂಪಾರ್ಟೆಂಟ್ ಹೇಳ್ತೀನಿ, ಸುಮಾರು 36 ಲಕ್ಷದಷ್ಟು ಖರ್ಚು ಮಾಡಿ ರೇಷನ್ ಕಿಟ್ ಕೊಟ್ರು ಕೊರೋನಾದಂತ ಸಂಕಷ್ಟದ ಸಮಯದಲ್ಲಿದ್ದಾಗ. ಅದಾದ್ಮೇಲೆ ಅಂಗವಿಕಲರಿಗೆ ಅವ್ರದೇ ತನ್ನದೇ ಆದಂತ ಜೀವನ ರೂಪಿಸ್ಕೊಳ್ಳಕ್ಕೆ ಅವ್ರಿಗೆ ಮಾಡಿದ್ರು. ಸ್ತ್ರೀ ಶಕ್ತಿಗಳವರಿಗೆ ಬೆಂಬಲ ನೀಡಿದ್ರು. ಈಗ ಇನ್ನಿತರೆ ಕೆಲಸ ಕಾರ್ಯಗಳಿಗೆ ಯಾರೇ ಬಂದ್ರು ಸಹ ಬಂದವರಿಗೆ ಇಲ್ಲಿ ಒಳಗಡೆ ಅವ್ರಿನ ಒಂದು ಗೌರವ ಕೊಟ್ಟು ಅವ್ರನ್ನ ಕೂರಿಸಿ ಮಾತಾಡಿ ಆಚೆ ಕಳಿಸಂತ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ರಮೇಶ್ ಅಣ್ಣನವರ ಕಾರ್ಯವೈಖರಿ ಎದ್ದು ಕಾಣಿಸುತ್ತೆ. ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಜನಕ್ಕೆ ಅನುಕೂಲವಾಗಬೇಕು, ಅವರಿಗೆ ಎಲ್ಲಾ ಸೌಲಭ್ಯಗಳು ಒಂದೇ ಕಡೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸ್ವತಃ 30 ಲಕ್ಷ ಹಣವನ್ನು ದೇಣಿಗೆ ನೀಡಿ ಪಂಚಾಯಿತಿ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರುಗಳು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯ ಕೈಗೊಂಡ್ರೆ ಸಾಕಾರ ನೀಡುವ ಮೂಲಕ ಅವರನ್ನ ಪ್ರೇರೇಪಿಸಿದ್ದಾರೆ. ಹಾಗಾಗಿ ಇವರ ಕಾರ್ಯವನ್ನ ನೋಡಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳೆಲ್ಲ ಸೇರಿ ನಮ್ಮ ಗ್ರಾಮ ಪಂಚಾಯಿತಿಗೆ ಎಂತಹ ಅಧ್ಯಕ್ಷರನ್ನ ಪಡೆದವಲ್ಲ, ಅವರಿಗೆ ನಮ್ಮಿಂದ ಏನಾದರೂ ಕೊಡುಗೆ ನೀಡಬೇಕು ಎಂದು ತಿಳಿದು ಪಂಚಾಯಿತಿ ಉದ್ಘಾಟನೆಗೊಂಡು 48ನೇ ದಿನದಂದು ಪೂಜೆಯ ವೇಳೆ ಬೆಳ್ಳಿ ಕಿರೀಟ ನೀಡಿ ಮಣಿಮುಕುಟ ಎಂಬ ಬಿರುದು ನೀಡಿ ಗೌರವಿಸಿದ್ದಾರೆ. ಈಗ ಯಾವುದೇ ಗ್ರಾಮಗಳಲ್ಲಿ ಹೋದ್ರೂ ಕೂಡ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರೋ ಗೊತ್ತಿಲ್ಲಪ್ಪ, ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಪಂಚಾಯತಿಗೆ ಹೋದಾಗ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಅವರಿಗೆ ಸನ್ಮಾನ ಮಾಡ್ಬೇಕು ಅನಿಸ್ತು, ಮಾಡಿದೀವಿ. ಬೆಳ್ಳಿ ಕಿರೀಟ ನೀಡಿದೀವಿ, ಮಣಿಮುಕುಟ ಎಂಬ ಬಿರುದನ್ನು ಕೊಟ್ಟಿದ್ದೀವಿ ನಾವು. ಯಾಕಂದ್ರೆ ಅವ್ರ ಜೊತೆಗೆ ನಾವು ಡಾಕ್ಟರ್ ಬಿ ರಮೇಶ್ ಅವ್ರ ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರೋದು ನಮಗ್ ಭಾಗ್ಯ ಅನ್ಸುತ್ತೆ. ಪುಣ್ಯಾತ್ಮ ಪುಣ್ಯಾತ್ಮ. ವೀಕ್ಷಕರೇ, ಈ ಕಾಲದಲ್ಲೂ ಇಂತಹ ಜನಪ್ರತಿನಿಧಿಗಳಿದ್ದಾರೆ ಎಂದರೆ ಆಶ್ಚರ್ಯ. ಅಲ್ಲದೆ ಪ್ರತಿ ಗ್ರಾಮ ಪಂಚಾಯಿತಿಗೆ SP ರಮೇಶ್ ಅಂತವರು ಇದ್ರೆ ಗಾಂಧೀಜಿ ಕಂಡ ಕನಸು ನನಸಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಊರೇ ಹೆತ್ತ ಮಗ